ಬಿಗ್ ಬಾಸ್ ಫೈನಲ್ ನಡೀತಿದೆ. ನೀವೆಲ್ಲ ಕಾಯ್ತಾ ಇರ್ತೀರಾ ಯಾರಿದ್ದಾರೆ, ಯಾರು ಹೋಗಿದ್ದಾರೆ ಅಂದ್ಬಿಟ್ಟು. ಈಗಾಗಲೇ 3 ಜನ ಹೋಗಿದ್ದಾರೆ. ಈಗ ಬಂದಿರೋ ಅಪ್ಡೇಟ್ ಪ್ರಕಾರ ಗ್ರ್ಯಾಂಡ್ ಫಿನಾಲೆ ತುಂಬ ಜೋರಾಗಿ ಮಾಡ್ತಿದ್ದಾರೆ. ನಾನು ನಿಮ್ಗೆ ಈಗಾಗಲೇ ವೋಟಿಂಗ್ ಹೇಳಿದ್ದೆ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂದ್ಬಿಟ್ಟು. ಸ್ವಲ್ಪ ಅದೇ ರೀತಿ ಇದೆ. ಬಿಗ್ ಬಾಸಲ್ಲಿ ಮೊದಲು ಬಂದ ಕಂಟೆಸ್ಟೆಂಟ್ ಎಲ್ಲ ಡ್ಯಾನ್ಸ್ ಆಡಿದ್ದಾರೆ. ಇವಾಗ ನೀವು ಅಂದ್ಕೊಂಡೇ ಇರಲ್ಲ, ಅವರು ಹೊರಗಡೆ ಹೋಗಿದ್ದಾರೆ. ನೀವೆಲ್ಲ ಶಾಕ್ ಆಗ್ತೀರ ಇದನ್ನು ಕೇಳಿದ್ರೆ. ಇಬ್ಬರು ನಾವು ಅಂದ್ಕೊಂಡಿರ್ತೀವಿ ಇವರು ಹೋಗ್ತಾರೆ ಅಂದ್ಬಿಟ್ಟು, ಆದರೆ ಒಬ್ಬರು ನೀವು ಆಶ್ಚರ್ಯ ಪಡ್ತೀರ. ಅಂಥ ಕಂಟೆಸ್ಟೆಂಟು ಆಚೆ ಹೋಗಿದ್ದಾರೆ ಬಿಗ್ ಬಾಸಿಂದ. ಯಾಕಂದರೆ ಇವ್ರಿಗೆ ಕ್ರೇಜು ಆಚೆ ತುಂಬಾ ಇತ್ತು. ಇವರು ಟಾಪ್ 2 ಬರ್ಬೋದು ಅಂದ್ಕೊಂಡಿದ್ವಿ, ಅವ್ರು ಹೋಗಿದ್ದಾರೆ. ಆಚೆ ಕ್ರೇಜು ತುಂಬ ಇತ್ತು. ಅವರು 4th ಪ್ಲೇಸಲ್ಲಿ ಹೋಗಿದ್ದಾರೆ, ಯಾಕಂತ ಗೊತ್ತಿಲ್ಲ. ಬನ್ನಿ ನೋಡೋಣ ಇವಾಗ ಯಾರ್ಯಾರು ಹೋಗಿದ್ದಾರೆ ಅಂದ್ಬಿಟ್ಟು. ಫಸ್ಟು 6th ಪೊಸಿಷನಿಂದ ಹೋಗಿರೋದು ಧನುಷ್. ನಮಗೆಲ್ಲ ಗೊತ್ತಿತ್ತು ಧನುಷ್ ಹೋಗ್ತಾನೆ ಅಂದ್ಬಿಟ್ಟು. ಧನುಷ್ ಫೈನಲ್ಗೆ ಬಂದಿದ್ದು ಟಾಸ್ಕ್ ಆಡಿ. ಅಕಸ್ಮಾತ್ ಆ ಟಾಸ್ಕ್ ಇಲ್ಲ ಅಂದಿದ್ರೆ, ಗೆದ್ದಿಲ್ಲ ಅಂದಿದ್ರೆ, ಈಗ ಮಿಡ್ ಎಲಿಮಿನೇಷನ್ ಇತ್ತು, ಆವಾಗ ಧ್ರುವಂತ್ ಹೋಗ್ತಾ ಇರಲಿಲ್ಲ, ಧನುಷೇ ಹೋಗ್ತಾ ಇದ್ದಿದ್ದು. ಟಾಸ್ಕ್ ಆಡಿ ಸೇವ್ ಆಗಿದ್ದು ಧನುಷು. ಟಾಸ್ಕ್ ಆಡಿ ಸೇವ್ ಆಗಿಲ್ಲ ಅಂದಿದ್ರೆ ಈ 6th ಪೊಸಿಷನ್ ಧ್ರುವಂತ್ ಇರ್ತಾ ಇದ್ದ. ಮತ್ತು 5th ಪೊಸಿಷನ್ ನಾವು ಅಂದ್ಕೊಂಡಿದ್ವಿ ಇವ್ರು ಹೋಗ್ತಾರೆ ಅಂದ್ಬಿಟ್ಟು. 5th ಪೊಸಿಷನ್ ಬಂದಿರೋದು ರಘು ಅವರು. ನಾನು ನಿಮಗೆ ಮೊದಲೇ ಹೇಳಿದ್ದೆ ಇವರೇ ಬರ್ತಾರೆ ಅಂದ್ಬಿಟ್ಟು. ಅದೇ ರೀತಿ ರಘು ಅವರು 5th ಪೊಸಿಷನ್ಗೆ ಬಂದಿದ್ದಾರೆ. ಇವರಿಬ್ಬರನ್ನ ನಾವೆಲ್ಲ ತುಂಬಾ ಗೆಸ್ ಮಾಡಿರ್ತೀರಿ. ಇವರು ಇಬ್ಬರಾದಮೇಲೆ 4th ಪೊಸಿಷನ್ಗೆ ಯಾರ್ಯಾರು ಬರ್ತಾರೆ ಅಂದ್ಬಿಟ್ಟು ನಮ್ಗೆ ಅಷ್ಟು ಗೆಸ್ ಇರಲಿಲ್ಲ. 4th 1st ಪೊಸಿಷನು. 4th ಪೊಸಿಷನ್ ಬಂದಿರೋದು ಕಾವ್ಯ. 4th ಪೊಸಿಷನ್ ಬಂದಿರೋದು ಸ್ವಲ್ಪ ಶಾಕ್ ಅಂತಲೇ ಹೇಳ್ಬೋದು. ಕಾವ್ಯಗೆ ಯಾಕಂದರೆ ತುಂಬಾ ಸಪೋರ್ಟ್ ಇತ್ತು. ನಾನು ಹೊರಗಡೆ ನೋಡಿರೋ ಪ್ರಕಾರ ಕಾವ್ಯ 3rd ಪೊಸಿಷನಲ್ಲಿ ಬರಬೇಕಾಗಿತ್ತು. ಈಗ ಈ 3 ಪ್ಲೇಸಲ್ಲಿ ನೋಡಿದ್ರೆ ಅಶ್ವಿನಿ, ರಕ್ಷಿತಾ, ಗಿಲ್ಲಿ ಬರ್ತಾರೆ. ರಕ್ಷಿತಾ, ಗಿಲ್ಲಿ ಟಾಪ್ 2 ಡಿಸರ್ವ್ ಇದ್ದಾರೆ. ನಾನು ಹೊರಗಡೆ ನೋಡಿರೋ ಪ್ರಕಾರ ಅಶ್ವಿನಿಗಿಂತ ಕಾವ್ಯಗೆ ಜಾಸ್ತಿ ಕ್ರೇಜ್ ಇದೆ. ಅಶ್ವಿನಿ ಅವ್ರಿಗೆ ಬರೀ ಅವರು ಸಂಘಟನೆ ಇದೆಯಲ್ಲ, ಅವ್ರ ಕಡೆಯಿಂದ ಸಪೋರ್ಟ್ ಇದೆ ಅವ್ರಿಗೆ. ಅವರು ಹೊರಗಡೆ ತುಂಬಾ ಪ್ರಚಾರ ಮಾಡ್ತಿದ್ದಾರೆ. ಅದೇ ನಾವು ನಾರ್ಮಲ್ ಆಡಿಯನ್ಸ್ ಏನಿದ್ದೀವಿ, ಕೋಟ್ಯಾಂತರ ಜನ ಇಷ್ಟಪಡೋದು ಕಾವ್ಯನ. ಅಶ್ವಿನಿ ಕಾವ್ಯ ಅಂತ ನೋಡಿದ್ರೆ ಕಾವ್ಯನೇ ಒಂದು ಹೆಜ್ಜೆ ಮುಂದೆ ಇದ್ದಾಳೆ. ಇವಾಗ ಸೋಷಿಯಲ್ ಮೀಡಿಯಾಲೆಲ್ಲ ಓಟ್ ಹಾಕಿ ಅಂತ ಹೇಳಿದ್ರೆ ಕಾವ್ಯಗೆ ಜಾಸ್ತಿ ಓಟ್ ಬರೋದು ಅಶ್ವಿನಿಗಿಂತ. ಯಾಕೆ ಹಿಂಗಾಗಿದೆ ಅಂದ್ಬಿಟ್ಟು ಗೊತ್ತಾಗಿಲ್ಲ. ಇವರು ವೋಟಿಂಗ್ ಪ್ರಕಾರ ಮಾಡಿದಾರೋ ಇಲ್ಲ ಪರ್ಫಾರ್ಮೆನ್ಸ್ ಬಗ್ಗೆ ತೊಗೊಂಡಿದ್ದಾರೋ ಗೊತ್ತಿಲ್ಲ. ಈಗ 3 ಪ್ಲೇಸಲ್ಲಿ ಫಸ್ಟು ಗಿಲ್ಲಿ ಬರ್ತಾನೆ ಅಂತ ಅಂದ್ಕೊಂಡಿದ್ದೀವಿ. ಆಗುತ್ತೆ ನೋಡೋಣ. ನಾನು ಇದೇ ರೀತಿ ಮುಂದೆ ಏನಾಗುತ್ತೆ ಅಂದ್ಬಿಟ್ಟು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾರು ಹೋದ್ರು ಅಂದ್ಬಿಟ್ಟು ನೋಡಿಬಿಟ್ಟು ನಿಮಗೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋ ಕಾಯ್ತಾಯಿರಿ.